ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಬಯೋಪಿಕ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಇಂದು ತಮಿಳುನಾಡಿನ ಎಲೆಕ್ಷನ್ಸ್ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾತಾಡಲಿಕ್ಕೆ ಶುರು ಮಾಡೋಣ. 50 ವರ್ಷಗಳ ಹಿಂದೆ ತಮಿಳುನಾಡಿನ ರಾಜಕೀಯದಲ್ಲೇ ದೊಡ್ಡ ಅಲೆ ಆವರಿಸಿತ್ತು. ಇವತ್ತು ಹೇಳಬೇಕು ಅಂದರೆ ಕಳೆದ 50 ವರ್ಷಗಳ ಕಾಲ ತಮಿಳುನಾಡು ರಾಜಕೀಯ ಇಂದು ತಲೆ ಕೆಳಗಾಗಿ ಆಗಿದೆ. ಹೇಳಬೇಕು ಅಂದರೆ ಹೊಸದಾಗಿ ಆರಂಭಿಸುವ ಪಕ್ಷಗಳು ಗೆಲ್ಲಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದ ಘಟಾನುಘಟಿಗಳಿಗೆ ಇವತ್ತು ಶಾಕ್ ನೀಡಲಾಗಿದೆ. ಎಲ್ಲ ಲೆಕ್ಕಾಚಾರಗಳು ಧೂಳು ಆಗಿವೆ. ತಮಿಳಿಗ ಜೋಸೆಫ್ ವಿಜಯ್ ತಮಿಳುನಾಡಿನಲ್ಲಿ ಬಹುಮತ ಸ್ಥಾನಗಳನ್ನು ಪಡೆದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ. ಈಗ ನಾನು ಈ ವಿಡಿಯೋದಲ್ಲಿ ತೆಗೆದುಕೊಳ್ಳುವುದಾದರೆ 107 ಸೀಟುಗಳು ಗೆದ್ದಿದ್ದಾರೆ. ನಮಗೆ ಒಟ್ಟು ಬೇಕಾಗಿರುವುದು 118 ಸೀಟುಗಳು. ಇದು ಹೇಗಾದರೂ ಸಿಗುತ್ತದೆ ಎಂದು ಭಾವಿಸಬಹುದು. ಕೌಂಟಿಂಗ್ ಮುಗಿದ ನಂತರ ಅದನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲದಿದ್ದರೆ ಕಾಂಗ್ರೆಸ್ ಅಥವಾ ಅದರ್ಸ್ ಪಾರ್ಟಿಗಳ ಮುಖಾಂತರ ಕೆಲವೊಂದು ಸೀಟ್ಗಳನ್ನು ಇವರ ಬೆಂಬಲಕ್ಕೆ ಪಡೆದುಕೊಳ್ಳಬಹುದು ಸರ್ಕಾರ ರಚನೆ ಮಾಡಲು. ಸೊ ಲಾಂಗ್ ಸ್ಟೋರಿನ ಶಾರ್ಟಾಗಿ ಸಿಂಪಲಾಗಿ ಹೇಳಲಿಕ್ಕೆ ಬಂದಿದ್ದೀನಿ. ಸಿಂಪಲಾಗಿ ಹೇಳಬೇಕು ಅಂದರೆ ಜೋಸೆಫ್ ವಿಜಯ್ ಅವರು ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಯಾಗುವ ಬಹುತೇಕ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಆದರೆ ಈ ಫಲಿತಾಂಶದಲ್ಲಿ ತುಂಬ ಸರ್ಪ್ರೈಸಿಂಗ್ಗಳಿವೆ. ನಮ್ಮ ಸೀಟಿಂಗ್ ಮುಖ್ಯಮಂತ್ರಿಯಾದ ಹೇಳಬೇಕು ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ಕೆ ಸ್ಟಾಲಿನ್ ತಮ್ಮದೇ ಕ್ಷೇತ್ರದಲ್ಲಿ MLA ಚುನಾವಣೆಯಲ್ಲೇ ಸೋತಿದ್ದಾರೆ. ಕೆಲವು ಊರಿನ ಸೀಟಿಂಗ್ಗಳ ಮುಖ್ಯಮಂತ್ರಿಯಾಗಿ ಸೋತಿದ್ದಾರೆ. ADMK ಹಲವರು ಮಾಜಿ ಮಂತ್ರಿಗಳು ಸೋತಿದ್ದಾರೆ. 25ರಿಂದ 30 ವರ್ಷದ ಯುವಕರು ಹಲವರು ಗೆದ್ದಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲೇ ಒಂದು ಫಿನಾಮಿನಲ್ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಡೀಟೇಲ್ಡ್ ರಿಸಲ್ಟ್ ಏನು, ಯಾವ ಸರ್ಪ್ರೈಸ್ಗಳು ಇವೆ? ಪ್ರಧಾನಿ ಮೋದಿ ಕೂಡ ಈಗ TVK ಪಕ್ಷಕ್ಕೆ ಕುರಿತು ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ಹೇಳಲಾಗುತ್ತದೆ. ಇಂದು ಜಗತ್ತಿನ ಎಲ್ಲ ತಮಿಳರು ಹಾಗೂ ತಮಿಳುನಾಡಿನ ಹಾಗೂ ಅಕ್ಕಪಕ್ಕದ ರಾಜ್ಯರ ಜನರು ತುಂಬ ಖುಷಿಯಾಗಿದ್ದಾರೆ. ಯಾಕಂದರೆ ತಳಪತಿ ವಿಜಯ್ ಅವರ ಫ್ಯಾನ್ ಬೇಸ್ ತುಂಬ ಚೆನ್ನಾಗಿದ್ದು, ಜೊತೆಗೆ 2 ವರ್ಷದಲ್ಲಿ ಪಕ್ಷವನ್ನು ಕಟ್ಟಿ ರಾಜಕೀಯಕ್ಕೆ ತರೋದು ತುಂಬ ಕಷ್ಟ ಇದೆ. ಯಾಕಂದರೆ ಕೆಲವು ಕಾಲಗಳಿಂದ ಲೆಗೆಸಿ ಅಂತ ಕರೀಬೋದು ರಾಜಕೀಯದಲ್ಲಿ. ಲೆಗೆಸಿಯನ್ನು ಮೀರಿ 2 ವರ್ಷದ ಪಕ್ಷ ಕಟ್ಟಿ ಗೆಲ್ಲೋದು ತುಂಬ ಕಠಿಣವಾದ ಕೆಲಸ. ಬಟ್ ವಿಜಯ್ ಅವರ ಫ್ಯಾನ್ ಬೇಸಿಂದ ಹಾಗೂ ಅವರ ವ್ಯಕ್ತಿತ್ವದಿಂದ ಇದು ತುಂಬ ಸುಲಭ ಆಯಿತು ಅಂತ ಹೇಳ್ಬೋದು. ಚೆನ್ನೈ ಸಂಪೂರ್ಣವಾಗಿ ಸ್ವೀಪ್ ಮಾಡಿದ್ದಾರೆ. ಏನೇನು ನಡೆದಿದೆ ಅನ್ನೋದು ನಾನು ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಅದಕ್ಕಿಂತ ಮೊದಲು ಇದು ಫಲಿತಾಂಶದ ಒಂದು ಭಾಗ ಮಾತ್ರ. ಇನ್ನು ಹಲವೆಡೆ ಕೌಂಟಿಂಗ್ ನಡೆಯುತ್ತಿದೆ. ಬಟ್ ಈಗ ಆಲ್ಮೋಸ್ಟ್ ಮುಗಿದಿದೆ. ನೋಡುವ, ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಏನೇನು ಬಂತು ಅಂತ. ಯಾಕೆ ಇನ್ನು ಕೌಂಟಿಂಗ್ ನಡೀತಿದೆ ಅನ್ನೋದಕ್ಕೆ ಹೇಳುತ್ತೇನೆ. ಎಲ್ಲವೂ 5 ಗಂಟೆ ಮುಗಿಯುತ್ತದೆ ಎಂದಿದ್ದರು. ಆದರೆ ಯಾಕೆ ಇನ್ನೂ ನಡೆಯುತ್ತಿದೆ ಎಂದು ನಿಮಗೆ ಪ್ರಶ್ನೆ ಇರಬಹುದು. ಅದನ್ನು ನಾಳೆ ನಾನು ವಿವರವಾಗಿ ಹೇಳುತ್ತೇನೆ. ಇಂದು ಒಂದು ದೊಡ್ಡ ರಾಜಕೀಯ ಬದಲಾವಣೆ ತಮಿಳುನಾಡಿನಲ್ಲಿ ನಡೆದ ಮೊದಲು ಯಾರು ಎಷ್ಟು ಸೀಟು ಪಡೆದಿದ್ದಾರೆ ನೋಡೋಣ. DMK ಕೂಟಣಿಯಾಗಿ ರಾಜಕೀಯಕ್ಕೆ ಆಚೆ ಹೊಮ್ಮಿದ್ದಾರೆ ಹಾಗೂ ಕಾಂಗ್ರೆಸ್, TVK ಹಾಗೂ ಇತರೆ ಪಕ್ಷಗಳ ಜೊತೆಗೆ, ಅದೇ ರೀತಿ ADMK BJPಯೊಂದಿಗೆ ಹಾಗೂ ಇತರ ಪಕ್ಷಗಳ ಜೊತೆಗೆ ಎಷ್ಟು ಮತಗಳನ್ನು ಅವರು ಗೆದ್ದಿದ್ದಾರೆ ಎಂದು ತಿಳಿಸುವ ಸಾಧ್ಯತೆ ಮುಂದಿದೆ. ಆದರೆ TVK ಭರ್ಜರಿ ಪ್ರದರ್ಶನ ನೀಡಿದೆ. ಬರೋಬ್ಬರಿ 107 ಸೀಟ್ಗಳನ್ನು ಗೆದ್ದು ಮುಂದೂಡಿದ್ದಾರೆ ಹಾಗೂ DMK 74 ಸೀಟುಗಳ ಮುನ್ನಡೆ ಹಾಗೂ ADMK 53 ಸೀಟುಗಳು ಮುನ್ನಡೆಯಾಗಿದೆ. ಇವೆಲ್ಲಕ್ಕೂ ಹೊರತುಪಡಿಸಿ TVK ಒಂಟಿಯಾಗಿ 107 ಸೀಟುಗಳು ಪಡೆದಿದೆ. ಇದು ಬದಲಾವಣೆಯ ಸೂಚನೆ ಅಲ್ಲದಿದ್ದರೆ ಮತ್ತೇನು ಅಂತ ಹೇಳಲಿಕ್ಕೆ ಬಯಸುತ್ತೇನೆ ವೀಕ್ಷಕರೇ. ಇಷ್ಟು ವರ್ಷಗಳ ದ್ರಾವಿಡಿಯನ್ ಪಕ್ಷಗಳ ಆಡಳಿತದ ನಂತರ ಅಣ್ಣ MGR, ಜಯಲಲಿತಾ ಕಾಲದ ನಂತರ ತಮಿಳುನಾಡು ಹೊಸ ಬದಲಾವಣೆಗೆ ಕಾಲಿಟ್ಟಿದೆ. ಎಕ್ಸಿಟ್ ಪೋಲ್ಗಳು ಕೂಡ ಇದನ್ನು ಊಹಿಸಲು ಒಂದು ಮಾತ್ರ 100 ಸೀಟ್ ಎಂದಿತ್ತು. ಈಗ ಗೆಲುವಿನಲ್ಲಿ ಅನೇಕ ಜೈಂಟ್ಸ್ ಸೋತಿದ್ದಾರೆ. ಸ್ಟಾಲಿನ್ ಮತ್ತು ತಮ್ಮ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಸ್ಪೀಕರ್ ಅಪ್ಪಾವು ಸೋತಿದ್ದಾರೆ. ಹೆಲ್ತ್ ಮಿನಿಸ್ಟರ್ ಮಾವ್ ಸುಬ್ರಮಣಿಯಂ ಸೋತಿದ್ದಾರೆ. PTR ಸೋತಿದ್ದಾರೆ. BJP ಮತ್ತು ADMKಯಲ್ಲೂ ಕೂಡ ಅನೇಕ ಪ್ರಮುಖ ಮುಖಂಡರು ಕೂಡ ಸೋತಿದ್ದಾರೆ. ರಾಜು ಎಲ್ ಮುರುಗನ್, ತಮಿಳ್ ಸೆಲ್ವಿ, ವಾತಿ ನಾಯರ್ನಾರ್, ನಾಗೇಂದ್ರ ಮುಂತಾದ ಬಹುಮುಖಂಡ ನಾಯಕರು ಕೂಡ ಸೋತಿದ್ದಾರೆ. ಇದರಿಂದ TVKಗೆ ಸಾಧನೆ ಅಂತಲೇ ಹೇಳಬಹುದು. TVKಗೆ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ. ತಮಿಳುನಾಡಿನ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಸಹಕಾರ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಮುಂದೇನು ಅಂತ ಹೇಳಲಿಕ್ಕೆ ಬಯಸಿದರೆ
108 ಸೀಟುಗಳು ದ ಮ್ಯಾಜಿಕ್ ನಂಬರ್ TVKಗೆ ಬೇಕಾಗಿರೋದು. ಈಗ ಸದ್ಯದಲ್ಲಿ 107 ಇದೆ. ಕೌಂಟಿಂಗ್ ಮುಗಿಯುವವರೆಗೂ ಅದು ಹೆಚ್ಚಾಗಬಹುದು ಇಲ್ಲ ಇಳಿಯಬಹುದು. ಬಟ್ ಈ ವಿಡಿಯೋ ಕೌಂಟಿಂಗ್ ಆದಮೇಲೆ ಬರೋದು ಇದಕ್ಕೆ ಅಂತ ಭಾವಿಸಿದ್ದೀನಿ. ಒಟ್ಟಿನಲ್ಲಿ 99% TVK ಸರ್ಕಾರ ರಚಿಸುತ್ತದೆ ಎಂದು ಭಾವಿಸುತ್ತೇನೆ. ಇನ್ನು ಹೇಳೋದಕ್ಕಾಗಲ್ಲ, ರಾಜಕಾರಣ, ಪೊಲಿಟಿಕಲ್ಸ್ ಅಚ್ಚರಿ ಉಂಟಾಗ್ಬೋದು. 0.1% ಅಲ್ಲಿ ಕೂಡ ಚೇಂಜ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿರುತ್ತದೆ. ಕಂಪ್ಲೀಟ್ ಡೀಟೇಲ್ಡಾಗಿ ಅನಾಲಿಸಿಸ್ ಮಾಡಿ ಕೊಡ್ತೀನಿ. ಇದು ಕೇವಲ ಪಕ್ಷದ ಗೆಲುವಲ್ಲ, ತಮಿಳುನಾಡಿನ ಜನರ ಗೆಲುವು. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿ ಇಂತಹ ಘಟನೆ ನಡೆದಿದೆ. NTR ನಂತರ ಇಂತಹ ಸಾಧನೆ ಯಾರೂ ಮಾಡಿಲ್ಲ. ಕೊನೆಯಲ್ಲಿ ತಮಿಳುನಾಡು ಇತಿಹಾಸ ನಿರ್ಮಿಸಿದೆ, TVK ಇತಿಹಾಸ ನಿರ್ಮಿಸಿದೆ, ವಿಜಯ್ ಇತಿಹಾಸ ನಿರ್ಮಿಸಿದ್ದಾರೆ, ಮತದಾರರು ಇತಿಹಾಸ ನಿರ್ಮಿಸಿದ್ದಾರೆ. ಇದು ಸುಲಭದ ಮಾತಲ್ಲ ಪ್ರಿಯ ವೀಕ್ಷಕರೇ. ನಮ್ಮ ರಾಜ್ಯ ಕರ್ನಾಟಕ ಸರ್ಕಾರದಲ್ಲೂ ಹೊಸ ಅಲೆಗಳು ನಿಮಗೆ ಗೆದ್ದಿದ್ದು ಖುಷಿಯಾಗಿತ್ತು. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋಕ್ಕೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್.